ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲ್ಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ವ್ಲಾಗ್ ಬಂದ್ಬಿಟ್ಟು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ನಾನು ಯಾವುದೇ ಥರದ ಪ್ಲ್ಯಾನ್ಸ್ ಕೂಡ ಏನೂ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ಮನೇಲಿ ಯಾರೂ ಇಲ್ಲ. ನಾನು ಪಾಪು ಮತ್ತು ನನ್ನ ಹಸ್ಬೆಂಡ್ ಮೂರೇ ಜನ ಇರೋದು. ಅವರು ಜಿಮ್ಮಿಗೆ ಹೋಗಿದ್ದಾರೆ. ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಕೇಳಿದ್ದಕ್ಕೆ ಅನ್ನ ಟೊಮೆಟೊ ಗೊಜ್ಜು ಮಾಡು ಅಂತ ಸಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ರೈಸ್ ಕೂಡ ಇಟ್ಟಿದ್ದೀನಿ. ನನ್ನ ಮಗ ಬೆಳಗ್ಗೆಯಿಂದ ಮ್ಯಾಗಿ ಅಂತ ಇದ್ದಾನೆ. ಸೊ ನಂಗೆ ಮ್ಯಾಗಿ ಸಹ ಮಾಡಿಕೊಡ್ಬೇಕು. ಸೊ ಅಷ್ಟೇ, ಏನು ಅಂತ ಇದು ಏನೂ ಇಲ್ಲ. ಸೊ ನೋಡ್ಬೋದು ನಮ್ಮ ಮನೇಲಿ ಎಲ್ಲ ಉದ್ದಕ್ಕೂ ಬಟ್ಟೆಗಳು ಒಣಗಾಕಿದ್ವಿ. 1 ವೀಕಿಂದ ವೆಯ್ಟ್ ಮಾಡಿದ್ದು ಮಳೆ ನಿಲ್ಲುತ್ತೇನೋ, ಲೈಕ್ ಸ್ವಲ್ಪ ಆದರೂ ಬಿಸಿಲು ಬರುತ್ತೇನೋ, ಬಟ್ಟೆಗಳೆಲ್ಲ ಒಂದಷ್ಟಿದೆ ಒಗ್ದಾಕೋಣ ಅಂತ ಅಂದ್ಬಿಟ್ಟು ಒಗ್ಯಕ್ಕೆ ಹಾಕೋಣ ಬಟ್ಟೆನ ಅಂತ ಒಂದಷ್ಟು ದಿನ ವೆಯ್ಟ್ ಮಾಡಿದೆ. ಸೊ ಎಷ್ಟು ದಿನ ಆದರೂ ಮಳೆ ನಿಲ್ಲೇ ಇಲ್ಲ. ಈ ಕಡೆ ಫುಲ್ ಮಳೆನೂ ಅಲ್ಲ, ಈ ಕಡೆ ಬಿಸಿಲು ಇಲ್ಲ. ಯಾವುದೇ ಥರದ್ದೊಂಥರ ಗಿಜಿ ಅಂತ ಅನ್ನತ್ತೆ ವಾತಾವರಣ. ಸೊ ಹಾಗಾಗಿ ವೆಯ್ಟ್ ಮಾಡಿದೆ. ಇದಕ್ಕೆ ಬಟ್ಟೆಗಳು ಸಹ ಒಣಗೋದಿಲ್ಲ, ಆಗಾಗ್ಬಿಟ್ಟಿತ್ತು. ಸೊ ವೆಯ್ಟ್ ಮಾಡಿದ್ದೆ ನೋಡೋಣ ಅಂತಂದ್ಬಿಟ್ಟು. ಏನೇ ಆದರೂ ಬಟ್ಟೆಗಳು ಒಣಗೋ ರೇಂಜ್ಗೆ, ಮಳೆ ನಿಲ್ಲೋ ರೇಂಜ್ಗೆ ಇರಲಿಲ್ಲ. ಸೊ ಹಾಗಾಗಿ ದೇರ್ ವಾಸ್ ನೋ ಆಪ್ಷನ್ ಅಂತಂದ್ಬಿಟ್ಟು ಜಾಸ್ತಿ ಆಗಿಬಿಟ್ಟಿತ್ತು ಬಟ್ಟೆ ಹಾಕೋಕ್ಕೆ ಒಗ್ಯೋದಕ್ಕೆ. ಸೊ ಹಾಗಾಗಿ ಹಾಕಿಬಿಟ್ಟೆ. ಮನೆ ತುಂಬ ಬಟ್ಟೆಗಳಿದ್ದಾವೆ. ಇಲ್ಲಿ ಆಚೆನೂ ಬಟ್ಟೆಗಳು. ಸೊ ಹಾಗಾಗಿದೆ. ಸೊ ಇವಾಗ ಎಲ್ಲ ಕಡೆ ಒಣಗಾಕಿದ್ದೀವಿ. ಸೊ ಇವಾಗ ರೈಸಿಗೆ ಇಟ್ಟಿದ್ದೀನಿ, ಟೊಮೆಟೊ ಗೊಜ್ಜು ಮಾಡಬೇಕು. ಅಷ್ಟೊತ್ತಿಗೆ ನನ್ನ ಮಗನಿಗೆ ಹಾಲು ಕುಡಿಸೋಣ, ಹಾರ್ಲಿಕ್ಸ್ನ ಅಂತಂದ್ಬಿಟ್ಟು ಆಚೆ ಕುತ್ಕೊಳ್ತೀನಿ. ಸೊ ಇದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಹೇಗೆ ಏನು ಮಾಡ್ತೀನಿ ಅಂತಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಚಿನಿ, ಬಾ, ಕಮ್ ಬಾ, ಹಾಲು ಕುಡಿಯುವಂತ ಬಾ. ಈ ಒಂದು ಸೀಸನ್ ನಮಗೊಂಥರ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಆಚೆ ಹೋಗೋರಿಗೆ ಮತ್ತು ಟ್ರಿಪ್ಸ್ ಹೋಗೋರಿಗೆ ಮತ್ತು ಚಳಿ ಆ ಥರ ಎಲ್ಲ ಬೇಕು ಅನ್ಸೋರಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಸೀಸನ್. ತುಂಬ ವಿಂಡಿ ಅಂತ ಅನಿಸುತ್ತೆ ಈ ಒಂದು ಸೀಸನ್ನು. ಬಟ್ ನನ್ನಂಥ ಸ್ಕಿನ್ನು, ನನ್ನಂಥ ಬಾಡಿ ಟೈಪ್ ಇರೋರಿಗೆ ತುಂಬ ಅನೀಸಿನೆಸ್ ಫೀಲ್ ಆಗುತ್ತೆ. ಯಾಕೆ ಅಂದರೆ ನನಗೆ ತುಂಬ ಈ ಒಂದು ಗಾಳಿಗೆ ತುಂಬ ಲೈಕ್ ಹೆಲ್ತ್ ಅಪ್ಸೆಟ್ ಆಗೋದು ಜಾಸ್ತಿ ನನಗೆ. ಹಾಗೆ ಸ್ಕಿನ್ ವೈಸು, ಹೇರ್ ವೈಸು ಅಂತ ಬಂದರೆ ನನ್ನ ಒಂದು ಹೇರ್ ತುಂಬ ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಈ ಒಂದು ಸೀಸನಲ್ಲಿ. ಹೇಗೆ ಅಂದರೆ ನನಗೆ ಮುಂದೆ ಇರೋವಂತಹ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ, ಹಾಗಾಗೋಗಿದೆ. ತಿರ್ಗಾ ಆಮೇಲೆ ಈ ಒಂದು ಸೀಸನ್ ಮುಗಿದ ಮೇಲೆ ತಿರ್ಗಾ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಕಿನ್ನು ಕೂಡ ಹಾಗೆ ಆಗುತ್ತೆ, ನನಗೆ ಫುಲ್ ಡ್ರೈ ಆಗಿಬಿಡುತ್ತೆ. ಯಾವುದೇ ಥರದ ಬಾಡಿ ಲೋಷನ್ಸ್ ಆಗಲಿ, ಫೇಸ್ ಲೋಷನ್ ಆಗಲಿ ಹಚ್ಚಿದ್ರೂ ಏನೂ ವರ್ಕೌಟ್ ಆಗೋಲ್ಲ, ಹಂಗಾಗ್ಬಿಟ್ಟಿರುತ್ತೆ ನನಗೆ. ಸ್ಕಿನ್ ಅಂತೂ ಎಷ್ಟು ಡ್ರೈ ಆಗಿದೆ ಅಂತಂದರೆ ನನ್ನ ಫೇಸ್ನ ನೋಡ್ಕೊಳ್ಳೋಕ್ಕೆ ನನಗೆ ಒಂಥರ ಅನಿಸುತ್ತೆ, ಅಷ್ಟು ಡ್ರೈ ಆಗಿಬಿಟ್ಟಿದೆ. ಬಟ್ ಅದು ಬಿಟ್ಟು ಈ ಥರ ಚೆನ್ನಾಗಿರುತ್ತೆ, ತಣ್ಣಗೆ ಆರಾಮಾಗಿರೋದಕ್ಕೆ. ಸೊ ಆಲ್ರೆಡಿ ರೈಸಿಗೆ ಇಟ್ಟಿದ್ದೆ. ಹಾಗೆ ಟೊಮೆಟೊ ಗೊಜ್ಜು ಮಾಡಿಬಿಡೋಣ ಅಂತಂದ್ಬಿಟ್ಟು ನನ್ನ ಮಗನಿಗೆ ಹಾಲು ಕುಡಿಸ್ಬಿಟ್ಟು ಬಂದೆ. ಇದೆಲ್ಲ ಆದಮೇಲೆ ತುಂಬ ಬೇಗ ಮಾಡ್ಕೊಬೋದು ಟೊಮೆಟೊ ಗೊಜ್ಜು, ತುಂಬ ಈಸಿಯಾಗಿ ಮಾಡ್ತೀನಿ ನಾನು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನೇನಿಲ್ಲ, ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸಾಂಬಾರು ಪುಡಿ ಮಾತ್ರ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ರೆಡಿ ಮಾಡ್ಕೊತೀನಿ ಅಷ್ಟೇ. ತುಂಬ ಈಸಿ. ಆಲ್ರೆಡಿ ಕುಕ್ಕರಿಗೆ ಕೂಡ ಇಟ್ಟಿದ್ದೆ ರೈಸ್ನ. ಸೊ ಹಾಗೆ ನನ್ನ ಮಗನಿಗೂ ಸ್ವಲ್ಪ ಒಂದು ಹಾಫ್ ಪ್ಯಾಕೆಟ್ ಅಷ್ಟು ಮ್ಯಾಗಿ ತಿಂತಾನೆ. ಸೊ ಇನ್ನು ಹಾಫ್ ಪ್ಯಾಕೆಟು ನಾನು ತಿಂತೀನಿ. ಸೊ ನಾನು ಮ್ಯಾಗಿನೇ ತಿನ್ಬಿಡೋಣ ಅಂತ. ನನಗೇನು ಅಷ್ಟು ಟೊಮೆಟೊ ಗೊಜ್ಜು, ರೈಸು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಮ್ಯಾಗಿನೇ ತಿನ್ಬಿಡೋಣ ಅಂತ, ನಾನು ಮ್ಯಾಗಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಸೊ ಈ ಒಂದು ಚಾಪರ್ನೇ ನಾನು ಮೀಶೋದಿಂದ ತರಿಸಿದ್ದು. ತುಂಬ ಯೂಸ್ಫುಲ್ ಆಗುತ್ತೆ ನನಗೆ. ಈ ಸಣ್ಣದಾಗೆ ಕಟ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಆನಿಯನ್ನ. ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಚಾಪರು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಟೈಮು ಟಿಫನ್ನೇ ಬೇಕು ಅಂತ ಏನಿಲ್ಲ. ಲೈಕ್ ಒಂದೊಂದು ಸತಿ ನಮಗೆ
ತರಕಾರಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಟಿಫನ್ನು ಪಲಾವು ಆ ಥರ ಏನಾದರೂ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಗಂಡ ಆಗಲಿ ನಮ್ಮ ಮಾವ ಆಗಲಿ ಅಷ್ಟೊಂದು ಟಿಫನ್ನೆಲ್ಲ ಪ್ರಿಫರ್ ಮಾಡೋಕ್ಕೆ ಹೋಗೋದಿಲ್ಲ. ಅನ್ನ ಸಾಂಬಾರು ಇದ್ದರೆ ಸಾಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ನೇನು ನಾನು ನಮ್ಮ ಅತ್ತೆ ಸೊ ನಮ್ಮಿಬ್ಬರಿಗೋಸ್ಕರ ಇನ್ನೇನು ಟಿಫನ್ ಮಾಡ್ಕೊಳಕ್ಕಾಗತ್ತೆ ಅಂದರೆ ಒಂದೊಂದು ಸತಿ ಉಪ್ಪಿಟ್ಟು, ಪುಳಿಯೋಗರೆ, ಅವಲಕ್ಕಿ ಆ ಥರ ಏನಾದರೂ ಮಾಡ್ಕೊತೀವಿ. ಇಲ್ಲ ಅಂತ ಹೇಳಿದ್ರೆ ಅದೇ ಅನ್ನ ಸಾಂಬಾರನ್ನೇ ಎಲ್ಲರಿಗೂ ಮಾಡಿಬಿಟ್ಟು ನಾವು ಹಾಗೆ ತಿಂತೀವಿ. ನನ್ನ ಮಗನಿಗೆ ಕೂಡ ಅಷ್ಟೇ, ನಾವು ಮನೇಲಿ ಏನು ಮಾಡಿರ್ತೀವಲ್ಲ ಸೊ ಅದನ್ನೇ ಅವನಿಗೂ ತಿನ್ನಿಸ್ತೀನಿ. ಲೈಕ್ ಅನ್ನ ಸಾರು ಒನ್ ಟೈಮ್ ತಿನ್ನಿಸ್ತೀನಿ. ಮತ್ತು ಟಿಫನ್ ಚಪಾತಿ ಇಲ್ಲ ಅಂತಂದರೆ ದೋಸೆ, ಪೂರಿ ಆ ಥರ ಎಲ್ಲ ಮಾಡಿದರೆ ಅವನು ಅಷ್ಟೊಂದು ಪ್ರಿಫರ್ ಮಾಡಲ್ಲ, ತಿನ್ನೋದಕ್ಕೂ ಬರಲ್ಲ ಅಷ್ಟೊಂದು ಅವನಿಗೆ ದೋಸೆ, ಪೂರಿ ಅಂಥದ್ದೆಲ್ಲ. ಸೊ ಅಂಥ ಟೈಮಲ್ಲಿ ಮೊಸರನ್ನನೋ ಇಲ್ಲ ಅಂತಂದರೆ ರಾಗಿ ಸರಿ ಮಾಡಿಟ್ಕೊಂಡಿದ್ದೀನಿ ಅವನಿಗೋಸ್ಕರ ಅಂತಂದ್ಬಿಟ್ಟು ಆ ರಾಗಿ ಸರಿನೇ ತಿನ್ನಿಸ್ತೀನಿ. ಸೊ ದಿನಕ್ಕೆ ಒಂದು ಸತಿ ಆದರೂ ಅವನಿಗೆ ರಾಗಿ ಸರಿ ತಿನ್ನಿಸ್ತೀನಿ. ಇನ್ನು ಮಿಕ್ಕಿದ 1-2 ಟೈಮ್ಸು ಅನ್ನ ಸಾರು, ಮೊಸರನ್ನ ಆ ಥರ ಎಲ್ಲ ತಿನ್ನಿಸ್ತೀನಿ. ಸೊ ಇದೆಲ್ಲ ಆದಮೇಲೆ ಇವತ್ತು ನಮ್ಮ ಏರಿಯಾ ಕಡೆ ಎಲ್ಲ ಸ್ವಲ್ಪ ಕಾವಡಿ ಇದು ನಡೀತಾ ಇತ್ತು. ಹಾಗಾಗಿ ಇಲ್ಲಿ ಗೊತ್ತಿರೋರ ಮನೆಗೆ ಅಂತಂದ್ಬಿಟ್ಟು ಅವರು ಕಾವಡಿ ಇಟ್ಟಿದ್ರು ಅಂತಂದ್ಬಿಟ್ಟು ಅವ್ರ ಮನೆ ಹತ್ರ ಬಂದಿದ್ವಿ. ತುಂಬ ಚೆನ್ನಾಗಿ ಮಾಡಿದರು ಅವ್ರ ಕಾವಡಿ. ಮೊದಲೆಲ್ಲ 30ನೇ ತಾರೀಕೇನೋ ಎಲ್ಲ ಕಡೆ ಕಾವಡಿ ನಡೆಯೋದು. ಆದರೆ ಇಲ್ಲಿ ಕಾವಡಿ ಎತ್ಕೊಂಡು ಪಳನಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬರೋದಕ್ಕೋಸ್ಕರ 30ನೇ ತಾರೀಕು ಅಂದರೆ ತುಂಬ ರಶ್ ಇರ್ತಾರೆ ಅಂತ ಅಂದ್ಬಿಟ್ಟು ಒಂದು 2 ಡೇಸ್ ಮುಂಚೆ ಕಾವಡಿ ಹಾಕಿ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ನಮ್ಮ ಇದ್ದಿದ್ದ ಏರಿಯಾ ಕಡೆ ನೋಡಿದ್ದೆ, ಆದರೆ ಅವರೆಲ್ಲ ಎತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ರೋಡಲ್ಲಿ ಪ್ರೊಸೆಷನ್ ಥರ ಬಂದುಬಿಟ್ಟು ಆಮೇಲೆ ಅಲ್ಲಿ ಒಂದು ಮುರುಗಂದ ದೇವಸ್ಥಾನ ಇತ್ತು, ಅಲ್ಲಿ ಎತ್ಕೊಂಡು ಹೋಗಿ ಅವರೇನೋ ಕಾವಡಿನ ತೆಗೆಸ್ಕೊಳ್ಳೋದು ಏನೋ ಮಾಡ್ತಾಯಿದ್ರು. ಬಟ್ ಇಲ್ಲಿ ಅವರು ಪಳನಿಗೆ ಹೋಗ್ತಾರೆ ಅಂತೆ. ಸೊ ಹಾಗಾಗಿ 2 ಡೇಸ್ ಮುಂಚೆನೇ ಲೈಕ್ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ರಶ್ ಇರ್ತಾರೆ ಅಂತಂದ್ಬಿಟ್ಟು ಇವಾಗಲೇ ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಕಾವಡಿ, ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂತ. ಅದು ನಿಂಗೆ ಎಳ್ಕೊಳ ಇನ್ನ ಇಲ್ಲಾಂದ್ರೆ ಕೂಡ ಎಳ್ಕೊಳ ಕೈಯಲ್ಲಿ ಕಿತ್ಕೊಂಡು ಹುಷಾರಾಗಿ. ಅದು ಹಣ್ಣಾಗಿಲ್ಲಪ್ಪ, ಅಲ್ಲಿರೋದು ಹಣ್ಣಾಗಿದೆ. ಹಣ್ಣಾಗಿರೋದು ಅದೇ. ಹ್ಞೂ ಆಯ್ತಪ್ಪ. ಏನು ಬೇಕಪ್ಪ? ಬಾ ಕಿತ್ಕೊಡ್ತೀನಿ. ಇಲ್ಲ ನೋಡು ಅದು ಕುಶಾಲ್ ಅಲ್ಲೇ ಇದೆ ನೋಡೋ ಕುಶಾಲ್ ಅಲ್ಲಿ ಎದುರುಗಡೆ ಕಾಯಿಗಳು ಎಷ್ಟೊಂದಿದಾವೆ ಕಾಯಿಗಳು. ಇದಕ್ಕೆ ಇದಾದ ಹಣ್ಣಾಗೈತೆ, ಅದಿನ್ನೂ ಸಖತ್ತಾಗ ಹಣ್ಣಾಗೈತೆ ನೋಡು. ಅದಕ್ಕೊಂದು ಕಡ್ಡಿ ಕಟ್ಕೊಂಡ್ಬಿಟ್ಟು ಎಳೆಯನ್ನ ಕೊಡೋಣ. ಓ ಬಿದ್ರೆ ಹಿಂಗಾಗೋತೈತೆ ಕುಶಾಲ್ ಇನ್ನ ಅಷ್ಟೊತ್ತಿಗೆಲ್ಲ ಪಚ್ಚಡಿ ಆಗೋತೈತೆ. ಅತ್ತತ್ಯಾ ನೋಡು, ಮೆತ್ತ ಕಿತ್ಕೊಂಬ ಅದನ್ನ ಹುಷಾರಾಗಿ. ಅಲ್ಲಿ ನೋಡು ಅಷ್ಟೈತೆ ಹಣ್ಣಾಗೈತೆ. ಹ್ಞೂ ಹಣ್ಣಾಗ್ಬಿಟ್ಟೈತೆ ಅದು, ಹುಷಾರಾಗಿ ಎತ್ಕೊಂಬ. ಆತೈತಾ ಹಿಂಗೋಗು. ಅತ್ತಕ್ಕಾದ್ರೆ ತೊಟ್ಟು ಸಮಯದ ಕಿತ್ಕೊಂಬ ಅನ್ಸುತ್ತೆ. ಅದೇ
ಒಟ್ಟಾಯ್ತಾ? ಮುಟ್ಟಿದ್ರೆ ಬಿದ್ದೈತೆ. ಕೆಳಗಡೆ ಬಿದ್ದೋಯ್ತಾ? ಇಲ್ಲಿ ಬಿದ್ದ ಸೀಟ್ ಮೇಲೆ ಇದು ಇಲ್ಲೇ ಐತ್ ನೋಡು ಇಲ್ಲಿ. ಅಲ್ಲಿ ಅಲ್ಲಿ ಮೇಲೆ ಅದ್ರ ಮೇಲೆ ಇದು ಬೋಂಬವ ಹಂಗೆ ಹಣ್ಣು ಆಗಿದ್ರೆ ಹಂಗೆ ಡಮಾರು. ಅದಲ್ಲ ಅದಲ್ಲ ಅದಕ್ ಮೇಲೆ ಐತ್ ನೋಡು. ಒಡೆದೋಯ್ತಾ ಇದು? ಒಡೆದೇ ಹೋಯ್ತಾ? ಹಂಗೆ ನೋಡ ಚಿಕ್ಕ. ಈ ಫ್ರೂಟು ಯಾರಿಗೆಲ್ಲ ಗೊತ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೊಂಥರ ಎಕ್ಸಾಟಿಕ್ ಫ್ರೂಟ್ ಇದ್ದಂಗೆ. ಸೊ ನಾನು ಫಸ್ಟ್ ಟೈಮ್ ಇದ್ರ ಮರ ನೋಡಿದ್ದಿತ್ತು. ಅಂದರೆ ಲೈಕ್ ಈ ಬೆಂಗಳೂರಲ್ಲೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ದು ಸ್ಟಾಲ್ ಎಲ್ಲ ಇರುತ್ತಲ್ಲ, ಅಲ್ಲಿ ಒಂದು ಫ್ರೂಟ್ನ ಇಟ್ಟಿರ್ತಿದ್ರು. ಸೊ ನೋಡಿರ್ತಿದ್ದೆ, ಬಟ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದಾಗ ಮರ ಕಾಣಿಸ್ತು. ಸೊ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಎಷ್ಟೊಂದು ಬಿಟ್ಟಿತ್ತು ಈ ಒಂದು ಫ್ರೂಟು. ಸೊ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಹಣ್ಣಾಗಿರೋ ಅಂಥ ಫ್ರೂಟ್ನ ಕಿತ್ತಿಸ್ಕೊಂಡೆ. ಹೇಗಿರುತ್ತೆ ಟ್ರೈ ಮಾಡೋಣ, ಫಸ್ಟ್ ಟೈಮ್ ಅಲ್ವಾ ತಿಂದ್ಬಿಟ್ಟು ಅಂತ ಅಂದ್ಬಿಟ್ಟು. ಸೊ ತೊಗೊಂಡು ಬಂದೆ ಮನೆಗೆ. ಸೊ ಹಾಗೆ ಮನೆಯಲ್ಲಿ ದಾಸವಾಳ ಹೂ ಕೂಡ ಬಿಟ್ಟಿತ್ತು, ಅದನ್ನು ಎತ್ಕೊಂಡೋಗಿ ದೇವ್ರು ಕೂಡ ಇಟ್ಟಿದ್ದಾಯಿತು. ಸೊ ಅದೆಲ್ಲ ಮುಗಿಸ್ಕೊಂಡ್ಬಂದು ಹಾಗೆ ನನ್ನ ಮಗ ಕೂಡ ಮಲಗ್ದ ಅಂತ ನಾನು ಒಂದು ಪವರ್ ನ್ಯಾಪ್ ತೊಗೊಂಡು ಆಲ್ಮೋಸ್ಟ್ 6:30ಗೆ ಎದ್ದೆ. ಸೊ ಹಾಗೆ ಹಣ್ಣಿತ್ತು ಅಲ್ವಾ, ಹಣ್ಣನ್ನ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ತುಂಬಾ ಹಣ್ಣಾಗಿಬಿಟ್ಟಿತ್ತು. ಸೊ ಫಸ್ಟು ಹೇಗಿರುತ್ತೆ, ಚೆನ್ನಾಗಿಲ್ಲ ಅಂತಂದರೆ ಹೇಗೆ ಬಿಸಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಚಿಕ್ಕದು ಒಂದು ಹಣ್ಣಿದ್ದದನ್ನು ಎತ್ಕೊಂಡು ಬಂದೆ. ಸೊ ಅದು ತುಂಬ ಹಣ್ಣಾಗಿದ್ದರಿಂದ ಹಾಗೆ ಓಪನ್ ಮಾಡು ಅಂತ ಹೇಳಿದ್ರು ನಮ್ಮ ಮಾವ. ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಹಾಗೆ ಓಪನ್ ಮಾಡು ಅಂದರು. ಬಟ್ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಸ್ಪೂನಲ್ಲಿ ಜಸ್ಟ್ ಹಾಗೆ ಇದು ಮಾಡಿದೆ, ಓಪನ್ ಆಯಿತು. ಸೊ ಒಳಗಡೆ ನಾವು ಸೀತಾಫಲನ ನೋಡಿರ್ತೀವಲ್ಲ, ಒಳಗಡೆ ಚಿಕ್ಕ ಚಿಕ್ಕದಾಗಿ ಬೀಜ ಇರುತ್ತೆ, ಅದಕ್ಕೆ ಸಪ್ರೇಟ್ ತೊಳೆ ಇರುತ್ತಲ್ಲ. ಸೊ ಹಾಗೆ ದೊಡ್ಡದಾಗಿತ್ತು ಅಷ್ಟೇ, ಮತ್ತು ನಾರ್ ಥರ ಫೀಲ್ ಆಗ್ತಿತ್ತು. ಸೀತಾಫಲ ಆದರೆ ಸ್ವಲ್ಪ ಸಪ್ರೇಟಾಗಿ ಹಾಗೆ ಕೈಗೆ ಸಿಗುತ್ತೆ. ಇದು ಒಂದು ಸ್ವಲ್ಪ ನಾರ್ ಥರ ಇರುತ್ತೆ. ನಾರು ಅಂದರೆ ಲೈಕ್ ಅದು ತೊಳೆನೇ ಆ ಥರ ಅನಿಸುತ್ತೆ. ಬಟ್ ಆಮೇಲೆ ನಾನು ಫಸ್ಟ್ ಹೇಗಿರುತ್ತೋ ಅಂತ ಅಂದ್ಬಿಟ್ಟು ಚಿಕ್ಕ ಪೀಸ್ನ ಟ್ರೈ ಮಾಡಿದೆ. ನನ್ನ ಮಗನ ಕೂಡ ಕೇಳಿದೆ ತಿಂತ್ಯಾ ಅಂತಂದರೆ ಅವನು ಯಾವುದನ್ನು ಈ ಥರ ಐಟಮ್ಸ್ನೆಲ್ಲ ತಿನ್ನೋದೇ ಇಲ್ಲ ಅವನು. ಸೊ ಹಾಗೆ ನಾನು ಚಿಕ್ಕ ಪೀಸ್ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಯಾವ ಥರ ಇತ್ತು ಟೇಸ್ಟು ಅಂತ ಹೇಳಿದ್ರೆ ಲೈಕ್ ಈ ಸೀತಾಫಲ ಥರನೇ ಇತ್ತು. ಅದಕ್ಕೆ ಸೀತಾಫಲಗೆ ಲೈಕ್ ಈ ಹುಳಿಗೆ ಸ್ವೀಟು ಎಲ್ಲ ಮಿಕ್ಸ್ ಮಾಡಿರೋ ಥರ ಇತ್ತು. ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಟೇಸ್ಟು ತುಂಬ ಇಷ್ಟ ಆಯಿತು. ಸೊ ಇದೆಲ್ಲ ಆದಮೇಲೆ ದಂಟು ಸೊಪ್ಪು ಬೆಳೆದಿತ್ತು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ. ಮನೇಲಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಳ್ದರೆ ಸುಮ್ಮನೆ ಇದ್ದೆ. ಯಾರೂ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅಷ್ಟು ಸೊಪ್ಪನ್ನ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಇವತ್ತು ಮನೇಲಿದ್ದರು ಅಂತ ಹೇಳಿಬಿಟ್ಟು ಕಿತ್ಕೊಂಡು ಸೊಪ್ಪಿನ ಹುಳಿನೋ ಇಲ್ಲಾಂದರೆ ಪಲ್ಯನೋ ಏನಾರ ಮಾಡೋಣ ಅಂತ ಅಂದ್ಕೊಂಡೆ. ಫೈನಲಿ ಆ ಸೊಪ್ಪಿನ ಎಲ್ಲ ಕಡೆ ಇದ್ದಿದ್ದು ಸೊಪ್ಪನ್ನು ಕಿತ್ಕೊಂಡು ನೈಟ್ ಊಟಕ್ಕೆ ಅವರೆಕಾಯಿ ಇತ್ತು ಅಂತ ಅವರೆಕಾಯಿ ಸಾರು ಮಾಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಇದು ಸೆಕೆಂಡ್ ಟೈಮ್ ನಾನು ಕಿತ್ಕೊಂಡು ಪಲ್ಯ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಇದು ಬೇಳೆ ಹಾಕಿ ಸಾಂಬಾರು ಥರ ಮಾಡಿದ್ದೆ ಸಿಂಪಲ್ಲಾಗಿ. ಸೊ ಈ ಸತಿ ಬಂದುಬಿಟ್ಟು ಪಲ್ಯ ಎಲ್ಲರಿಗೂ ಆಗೋಷ್ಟು ಸಿಕ್ಕಿತ್ತು. ಆಲ್ಮೋಸ್ಟ್ ಒಂದು ದಂಟಷ್ಟು, ಒಂದು ಕಟ್ಟಂತ ಏನೇ ಹೇಳ್ತಾರೆ ಅಷ್ಟು ಸಿಕ್ಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದ್ಬಿಟ್ಟು ನೋಡೋದಕ್ಕೆ ಖುಷಿ ಆಗುತ್ತೆ. ತುಂಬ ದೊಡ್ಡದಾಗಿ ಬಂದಿತ್ತು. ಒಂದು ಕಟ್ಟಷ್ಟು ಆಯಿತು. ಸೊ ಹಾಗಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಪಲ್ಯ ಸಿಗುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ನನ್ನ ಡೈಲಿ ವ್ಲಾಗ್ ಅಂತ ಏನು ಹೇಳ್ತೀವಿ ಇದಾಗಿತ್ತು. ಸೊ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದೇ ಥರ ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನಾನು ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸುತ್ತಾ